ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಸೆಮಾಫೋರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಥಿಯರಿ ವಿತ್ ಸೆಮಾಫೋರ್ನ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಥಿಯರಿ ನಾನು ಏನಿಲ್ಲಿ ಬರಿತೀನಿ ಇಷ್ಟು ಬರೆದ್ರೆ ಸಾಕು ಎಕ್ಸಾಮಲ್ಲಿ. ಸೊ ಸೆಮಾಫೋರ್ ಈಸ್ ಎ ಸಿಂಪಲ್ ಇಂಟೀಜರ್ ವೇರಿಯಬಲ್. ಇದೊಂದು ಸಿಂಪಲ್ ಇಂಟೀಜರ್ ವೇರಿಯಬಲ್. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಗಿವ್ಸ್ ಸಿಂಕ್ರೊನೈಸೇಷನ್. ಸೊ ಇಟ್ ಗಿವ್ಸ್ ಸಿಂಕ್ರೊನೈಸೇಷನ್. ಯಾವುದ್ರ ಮಧ್ಯೆ ಸಿಂಕ್ರೊನೈಸೇಷನ್ ಕೊಡುತ್ತೆ? ಸಿಂಕ್ರೊನೈಸೇಷನ್ ಬಿಟ್ವೀನ್ ದ ಮಲ್ಟಿಪಲ್ ಪ್ರೋಸೆಸಸ್ ಮಧ್ಯ ಸಿಂಕ್ರೊನೈಸೇಷನ್ನ ಕೊಡ್ತಾ ಹೋಗುತ್ತೆ. ಈ ಸೆಮಾಫೋರ್ಸಲ್ಲಿ ಟೂ ಟೈಪ್ಸ್. ಮೊದಲನೇದು ಕೌಂಟಿಂಗ್ ಸೆಮಾಫೋರ್ಸ್, ನೆಕ್ಸ್ಟ್ ಎರಡನೇದು ಬೈನರಿ ಆರ್ ಮ್ಯೂಟೆಕ್ಸ್ ಸೆಮಾಫೋರ್ಸ್ ಅಂತ ಕರಿತೀವಿ. ಸೊ ಈ ಕೌಂಟಿಂಗ್ ಸೆಮಾಫೋರ್ಸ್ ಏನು ಮಾಡುತ್ತೆ ಅಂತ ಅಂದರೆ ಅನ್ರಿಸ್ಟ್ರಿಕ್ಟೆಡ್ ಡೊಮೈನ್. ಯಾಕಂದರೆ ಯಾವುದು 0, 1, 2, 3, 100, 1000 ಇನ್ಫೈನೈಟ್ವರೆಗೂ ಅನ್ರಿಸ್ಟ್ರಿಕ್ಟೆಡ್ ಡೊಮೈನ್. ಬೈನರಿ ಅಂದರೆ ಏನು? 0 and 1, ರೇಂಜ್ ಬಿಟ್ವೀನ್ 0 and 1 ಬೈನರಿ. ನೆಕ್ಸ್ಟ್ ಈ ಸೆಮಾಫೋರ್ಸ್ನ ನಾವು ಹೇಗೆ ಅಸೆಸ್ ಮಾಡ್ತೀವಿ? ಸೆಮಾಫೋರ್ ಈಸ್ ಅಸೆಸ್ಡ್ ಯೂಸಿಂಗ್ two invisible operations. ಅವು ಯಾವ್ಯಾವು ಅಂದರೆ ಮೊದಲನೇದು ಪಿ ಆಪರೇಷನ್, ನೆಕ್ಸ್ಟ್ ವಿ ಆಪರೇಷನ್. ಈ ಪಿ ಆಪರೇಷನ್ ಅಂದ್ರೇನು, ವಿ ಆಪರೇಷನ್ ಅಂದ್ರೇನು? ಪಿ ಆಪರೇಷನ್ ಅಂತ ಅಂದರೆ ವೆಯ್ಟಿಂಗ್ ಅಥವಾ ವೆಯ್ಟ್ ಆಪರೇಷನ್ ಅಂತ ಅರ್ಥ. ನೆಕ್ಸ್ಟ್ ವಿ ಆಪರೇಷನ್ ಅಂತ ಅಂದರೆ ಸಿಗ್ನಲ್ ಆಪರೇಷನ್. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ? ಸೆಮಾಫೋರ್ಸ್ ಆರ್ ದ ಸಿಗ್ನಲಿಂಗ್ ಮೆಕ್ಯಾನಿಸಮ್ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಆಪರೇಷನ್? ಎರಡು ಥರ ಆಪರೇಷನ್, ವೆಯ್ಟ್ ಮತ್ತು ಸಿಗ್ನಲ್. ನೆಕ್ಸ್ಟ್ ಎರಡು ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೆಮಾಫೋರ್ಸಲ್ಲಿ. ಮೊದಲನೇದು ಪ್ರಾಬ್ಲಮ್ನ ಹೇಗೆ ಕೊಡ್ತಾರೆ ಅಂತ ಅಂದರೆ, ಸೊ semaphore initialized to 10. A semaphore initialized to 10. ಸೆಮಾಫೋರ್ಸ್ನ ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ? 10ಗೆ ಇನಿಷಿಯಲೈಸ್ ಮಾಡ್ತಿದ್ದೀವಿ. ಅದರಲ್ಲಿ 6 ಪಿ ಆಪರೇಷನ್ಸ್ ಇದೆ ಮತ್ತು 4 ವಿ ಆಪರೇಷನ್ಸ್ ಇದೆ. ಫೈಂಡ್ ಎಸ್ ವ್ಯಾಲ್ಯೂ, ಹೊಸ ಸೆಮಾಫೋರ್ ಎಸ್ ವ್ಯಾಲ್ಯೂನ ನೀನು ಕಂಡಿಡಿ ಅಂತ ನಮಗೆ ಕೊಡ್ತಾರೆ. ಇವಾಗ ನಾವು ಒಂದು ಟ್ರಿಕ್ಕನ್ನು ಏನು ನೆನಪಿಟ್ಕೊಂಡಿರ್ಬೇಕು ಅಂತ ಅಂದರೆ ಸಿಂಪಲ್ ಟ್ರಿಕ್. ಸೊ ಈ ಕಡೆ ಬರಿತೀನಿ. ಸಿಂಪಲ್ ಟ್ರಿಕ್ ಏನು ಅಂತಂದರೆ, ಪಿ ಆಪರೇಷನ್ ಅಂತ ಏನಾದರೂ ಕೊಟ್ಟಿದ್ರೆ ಒಂದು ವ್ಯಾಲ್ಯೂನ ಡಿಕ್ರೀಸ್ ಮಾಡಬೇಕು. ಏನು ಮಾಡಬೇಕು? ಡಿಕ್ರೀಸ್ ಬೈ 1. ಅದೇ ಏನಾದರೂ ವಿ ಆಪರೇಷನ್ ಅಂದರೆ ಸಿಗ್ನಲಿಂಗ್ ಆಪರೇಷನ್ ಕೊಟ್ಟಿದ್ದಾರೆ ಅಂದರೆ ಇನ್ಕ್ರೀಸ್ ದ ವ್ಯಾಲ್ಯೂ ಬೈ 1. ಪಿ ಆಪರೇಷನ್ ಅಂದರೆ ಡಿಕ್ರೀಸ್ ದ ವ್ಯಾಲ್ಯೂ ಬೈ 1, ವಿ ಆಪರೇಷನ್ ಅಂದರೆ ಇನ್ಕ್ರೀಸ್ ದ ವ್ಯಾಲ್ಯೂ ಬೈ 1. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಎಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೇನಂತ ಕೊಟ್ಟಿದ್ದಾರೆ? ಫಸ್ಟ್ ಎಷ್ಟಿತ್ತು? ಈ ಸೆಮಾಫೋರ್ ಇನಿಷಿಯಲೈಸ್ ಟು 10ಗೆ ಇನಿಷಿಯಲೈಸ್ ಆಗಿತ್ತು. ಅದರಲ್ಲಿ ನಮಗೆ 6 ಪಿ ಆಪರೇಷನ್, 6 ಇಂಟು ಪಿ ಆಪರೇಷನ್ ಅಂದರೆ ಡಿಕ್ರೀಸ್ ಬೈ 1 ಅಲ್ವಾ? ಸೊ ಅದಕ್ಕೆ ಮೈನಸ್ ಹಾಕಿದ್ದೀನಿ. ಡಿಕ್ರೀಸ್ ಬೈ 1 ಇಂಟು 1, 6 ಆಪರೇಷನ್ ಅಲ್ವಾ, ಇಂಟು 1, 6 ಸಲ ಮೈನಸ್ ಮಾಡಬೇಕು. ನೆಕ್ಸ್ಟ್ 4 ವಿ ಆಪರೇಷನ್, 4 ವಿ ಅಂದರೆ ಏನು? ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಪ್ಲಸ್ 4 ಇಂಟು 1. ಸೊ ನಮಗೇನಾಗುತ್ತೆ? 10 ಮೈನಸ್ 6 ಪ್ಲಸ್ 4. ಆನ್ಸರ್ ಏನು ಬಂತು? 8. ಅರ್ಥ ಆಯಿತು ಅಂತ ಅನ್ಕೊಂಡು. ಪಿ ಆಪರೇಷನ್ ಇದ್ರೆ ಡಿಕ್ರೀಸ್ ದ ವ್ಯಾಲ್ಯೂ ಬೈ 1, ವಿ ಆಪರೇಷನ್ ಇದ್ರೆ ಇನ್ಕ್ರೀಸ್ ದ ವ್ಯಾಲ್ಯೂ ಬೈ 1. ಸೊ ಇನ್ನೊಂದು ಕ್ವಶನ್ ನಾನು ಚೇಂಜ್ ಮಾಡ್ತೀನಿ, ಇಲ್ಲೇ ಚೇಂಜ್ ಮಾಡ್ತೀನಿ. ಸೊ ದ ಸೆಮಾಫೋರ್ ಇನಿಷಿಯಲೈಸ್ಡ್ ಟು 7. ನೆಕ್ಸ್ಟ್ it have
20 P ಆಪರೇಷನ್ ಆ್ಯಂಡ್ 15 V ಆಪರೇಷನ್. ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದಕ್ಕೆ ಆನ್ಸರ್ನ ನೋಡಿ. ವಿಡಿಯೋ ಪಾಸ್ ಮಾಡಿ ಆನ್ಸರ್ನ ನೋಡಿದ್ರೆ ಅನ್ಕೊಂತೀನಿ. ಈಗ ನಾನು ಸಾಲ್ವ್ ಮಾಡ್ತೀನಿ. ಎಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಇನಿಷಿಯಲೈಸ್ಡ್ ಇಷ್ಟಕ್ಕೆ ಮಾಡಿದ್ದು 7. ನೆಕ್ಸ್ಟ್ ಪಿ ಆಪರೇಷನ್ 20 ಪಿ ಆಪರೇಷನ್ ಅಂದರೆ -1 ಪ್ಲಸ್ ವಿ ಆಪರೇಷನ್ ಅಂದರೆ ಇನ್ಕ್ರೀಸ್ ದ ವ್ಯಾಲ್ಯೂ ಬೈ 1. ಸೊ 15 ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಸೊ ಏನಾಯ್ತು? 7 - 20 + 15. ಇದರ ವ್ಯಾಲ್ಯೂ ಏನಾಗುತ್ತೆ? 20 + 15 35. ಸೊ ಸಾರಿ 20 × 1 + 15. ಇದರ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಇದರ ವ್ಯಾಲ್ಯೂ ಸೊ ಸ್ಟಾರ್ಟಿಂಗ್ ಏನಾಗುತ್ತೆ? 20 + 15 ಎಷ್ಟಾಯಿತು? 35 ಆಯಿತು. 35 - 7 35 - 7 ಅಂದರೆ 15 2 22. ಸೊ ನಮಗೆ ಫೈನಲ್ ವ್ಯಾಲ್ಯೂ ಏನು ಬಂತು? 22. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೆಮಾಫೋರ್ ಥಿಯರಿ ಮತ್ತು ಪ್ರಾಬ್ಲಮ್ ಇಷ್ಟೇ ಸಿಂಪಲ್ ಆಗಿ ಕೊಡ್ತಾರೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.